ಬಾಯ್. ನಮ್ಮ ಚೆನ್ನಮ್ಮನ ಸಾಲಿ ಅಂತ ಇವತ್ತು ದೌಡದ ರೀ, ಶನಿವಾರ ಅದಲ್ರಿ, ಹಂಗಾಗಿ ದೌಡನೇ ಒಬ್ಬಟ್ಟು ನೀವು ಹೊಲಗತ್ತಾವ. ದಂಡಿ ಹಿಡ್ದೋಗ ತಂಗಿ. ಎಲ್ಲೂ ಅಂತೂ ಹೋಮ್ವರ್ಕ್ ಮಾಡತ್ತಾನ್ರಿ ನಮ್ಮ ಜಟ್ಟು. ಬಟ್ಟೆ ಉಟ್ಕೊಳಗತ್ತಾನ ಜಳಕ ಮಾಡಿ. ಅಲ್ಲಿ ಅವ್ ನೋಡಿ ಪ್ಯಾಂಟ್ ಉಟ್ಕೋ. ಬಟ್ಟೆ ತೆಗೆದು ನೋಡೋವಲ್ಲಿ ಲೈಟ್ ಹಾಕ್ಲಿ. ತಗೋ ಹುಡ್ಕಾಡ್ಕೊಂಡು ಉಟ್ಕೋ ಪಟ್ನೆ. ಈಗ ಅಡುಗೆ ಅಂತೂ ಮಾಡಬೇಕ್ರಿ ನಾ. ಗೌಡು ನೀರು ಕಾಸುತ್ತಾನ್ರಿ. ಖಾತಾ ಹಾಕ್ತೀನಿ. ಹಲೋ ಅದಕ್ಕೇನಾಗ್ತದ? 2 ದಿನ ಬಿಟ್ಟು ಚೀಲನೇ ತೆಗಿತೈತ್ರಿ. ನಾಳೆಗೆ ಚೀಲ ತಂದು ಬಂದು ತಿಂದಲ್ಲ ಹೊರ. ನಾಡೆ ಪರ ಇದಿಷ್ಟ ಇನ್ನೊಂದು. ಯಾಕಂದ್ರೆ ಆ ಕಡೆ ಇದು ಇನ್ನೂ ಹೊಡೆದಿಲ್ರಿ. ಯಾಕಂದ್ರೆ ನಿನ್ನೆ ನೀರು ಬಿಟ್ಟಿದ್ರು ಒಟ್ಟು ಹಸಿ ಆಗ್ಯದ ಆ ಕಡೆ. ಹಾಗಾಗಿ ಎಷ್ಟು ನೀರು ಬೀಳಾರ್ದು ಹೊಲ ಅದ, ಒಣಗದ. ಅದಿಷ್ಟೇ ಎಡಿ ಹೊಡ್ಲಿಗತ್ತಾರ. ಮೆಕ್ಕಿಕಾಯಿ ಅಂತೂ ಮನೆ ಒಂದು 4 ಸಾಲ ಕಡ್ದಿದ್ದಿಲ್ಲ ನೋಡ್ರಿ, ಎಷ್ಟು ಹಣ್ಣಾಗ್ಬಿಟ್ಟಾವ. ಕಡಿಬೇಕ್ರಿ ನಾಳೆಗೆ ಸೋಮವಾರ. ಯಾಕಂದ್ರೆ ಇವತ್ತು ಶನಿವಾರ ಅಲ್ರಿ, ನಾಳೆಗೆ ಒಂದಿನ ಆಯ್ತಾರದ. ನಾಡದ ಸೋಮವಾರ ದಿನ ಒಯ್ತಾರೆ ಮಾಡ್ತಾರೆ. 4 ಸಾಲ ಕಡಿಬೇಕು. ಯಾಕಂದ್ರೆ ಪೂರಾ ಕೆಟ್ಟು ಹೋಗ್ತಾವ್ರಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ದಿನ ಬಿಟ್ಟರೆ ಪೂರಾ ಕೆಡ್ತಾವ. ಎಲ್ಲರೂ ಆರಾಮಿದ್ರಿ, ನಾವು ಕೂಡ ಆರಾಮಿದ್ದೆ ನೋಡ್ರಿ. ಆ ಟೈಮ್ ಅಂತೂ ಈಗ 11 ಆಗ್ಯದ್ರಿ. ಯಾಕಂದ್ರೆ ಮನ್ಯಾಗ ಅಡುಗೆ ಮಾಡ್ಕೊಂಬರ್ಲಿಕ್ಕೆ ನನಗೆ ಒಂದು ಸ್ವಲ್ಪ ಹೊಲಕ್ಕೆ ಬರ್ಲಿಕ್ಕೆ ಲೇಟ್ ಆಗೈತ್ರಿ. ಅವರಂತೂ ಮುಂಜಾನೆ ಬಂದಾರಿ. ಮುಂಜಾನೆ 6ಕ್ಕೆ ಬಂದಾರಿ ಗೋಧಿ ಗೆಡಿ ಹೊಡಿಬೇಕಂತೇಳಿ. ನಾನು ಕೂಡ ಒಂದು ಸ್ವಲ್ಪ ನೋಡ್ಕೊತ ಬಂದ್ರಿ ಇವತ್ತು. ಯಾಕಂದ್ರೆ ಮುಂಜಾನೆ ದೌಡ್ ಬಂದಿರಲ್ರಿ ಅವರು. ಮನೆಗಂತೂ ಹೊಳೆ ಬರಲಿಲ್ಲರಿ ಅವರು. ಬುತ್ತಿ ಅಂತೂ ತೊಗೊಂಡು ಬಂದಿನ್ರಿ. ಆದರೆ ಇನ್ನೂ ಊಟ ಮಾಡಿಲ್ರಿ ಅವ್ರು. ಅದಿಷ್ಟು ಎಡಿ ಹೊಡಿಬೇಕಂತೇಳಿ. ಬ್ಲಾಗ್ ಅಂತೂ ಮುಂಜಾನೆ ಸ್ಟಾರ್ಟ್ ಮಾಡಿಲ್ರಿ ನಾನು. ಯಾಕಂದ್ರೆ ಮುಂಜಾನೆ ಬ್ಲಾಗ್ ಚಾಲು ಮಾಡಿಲ್ರಿ. ಯಾಕಂದರೆ ಇವತ್ತು ಮುಂಜಾನೆ ಒಂದು ಸ್ವಲ್ಪ ಕೆಲಸನೂ ಭಾಳ ಇತ್ತು. ಹಾಗಾಗಿ ಇನ್ನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್ ಆಯ್ತು ರೀ. ಇನ್ನು ಈಗ ಟೈಮ್ ಅಂತೂ 11 ಆಗ್ಯದ ರೀ. 11 ಗಂಟೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮನೆ ನೀರು ಬಿಟ್ಟಿರಿ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಹಸಿದಾಗ ಗೋಧಿ ಹೊಲ ಅಂತೂ. ಹಾಗಾಗಿ ಎಷ್ಟು ಒಣಗದ ಅದಿಷ್ಟೇ ಎಡಿ ಹೊಡ್ಲಿಕತ್ತಾರ ರೀ. ಆಯ್ತು ರೀ ಎಡಿ ಅವ್ರದ್ದು. ಅವರು ಹೊಂಟಾರ, ಊಟ ಮಾಡ್ತೇವ್ರಿ ಈಗ. ಇವತ್ತ ಎತ್ತಿನ ಗಾಡಿ ತೊಗೊಂಡಿದ್ದೇವ್ರಿ ಮನೆಗೆ.
ಹಾಕಿಲ್ಲ ಹಾಕು ಕಟ್ಟಿ ಮನಿನಿ ಒಂದು 3 ಪ್ಯಾಕೆಟ ತೊಗರಿ ರಾಶಿ ಮಾಡಿದ್ರಲ್ರಿ ಅವೇ ತೊಗೊಂಡು ನಡೆದಿದ್ದೆವು. ಯಾಕಂದ್ರೆ ಟಮ್ ಅಂತೂ ಬರಂಗಿಲ್ಲ ರೀ 3 ಪ್ಯಾಕೆಟಿಗೆ. ಗಾಡಿ ಮೇಲೂ 3 ಪ್ಯಾಕೆಟ್ ಒಯ್ಯೋದು ಹೆಂಗೆ ರೀ, ಹಾಗಾಗಿ ಎತ್ತಿನ ಗಾಡಿಯಾಗೆ ತೊಗೊಂಡು ನಡೆದಾರ. ನಾವು ಇನ್ನು ಗಾಡಿಗೆ ಹೋಗ್ಬೇಕ್ರಿ, ಯಾಕಂದ್ರೆ ರೋಡಿನ ತಕ್ಕ ಅಂತೇಳಿ ನಾವು ನಡ್ಕೊತ ಹೊಂಟಿದ್ರಿ. ಯಾಕಂದ್ರೆ ರೋಡಿನ ಬಳಿ ಒಂದು ಸ್ವಲ್ಪ ಭಾಳ ಚಡಾವದ ರೀ, ತೊಗರಿ ಚೀಲ ಅವಲ್ರಿ, ಹಾಗಾಗಿ ನಡ್ಕೊತ ಹೊಂಟಿದ್ದು ಒಂದು ಸ್ವಲ್ಪ ಗಾಡಿ ಇರತಕ್ಕ ಅಂಥೇಳಿ. ಅದ್ರಾಗ ಒಂದಿಷ್ಟು 3 ತೊಗರಿ ಪ್ಯಾಕೆಟ, ಒಂದು ದಿವಸ ಪಿಂಗ್ಲರ್ದು ಕಾರಂಜಿಗಳಿದ್ದವು ರೀ, ಅವು ಇಲ್ಲೇ ಕುಂತಿತ್ತು. ಎಷ್ಟು ದಿನ ಆಯ್ತಲ್ರಿ, ಈಗ ನೀರು ಉಣ್ಸೋದಂತೂ ಎಲ್ಲದಕ್ಕೂ, ಹಾಗಾಗಿ ತೊಗೊಂಡು ನಡೆದಾರೆ ಅವಕ್ಕೆ ಮನೆಗೆ. ಮುಂದೆ ಇರ್ಕೊಂಡ್ರಿ ಬಾ